ಕನ್ನಡ ಚಿತ್ರರಂಗದಲ್ಲೂ ಕೂಡ ಮಲಯಾಳಂ ಚಿತ್ರರಂಗದ ರೀತಿಯಲ್ಲೇ ಆ ರೀತಿಯ ಘಟನೆಗಳು ಕೂಡ ನಡೆದಿರಬಹುದು. ಸೊ ಅದರ ಬಗ್ಗೆ ತನಿಖೆಯಾಗೋದಕ್ಕೊಂದು ಕಮಿಟಿ ರಚನೆಯಾಗಬೇಕು ಅನ್ನೋ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಒಟ್ಟು 153 ಜನರ ಬೆಂಬಲದೊಂದಿಗೆ ಬಹಿರಂಗ ಪತ್ರವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ನಮ್ಮ ಜೊತೆ ಜನರ ಬೆಂಬಲ ಕೂಡ ಇದೆ ಅಂತ ನಟ ಚೇತನ್ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ತಡ ಮಾಡೋದು ಬೇಡ ಅಂತ ಇವತ್ತೇ ಸಿಎಂಗೆ ಮನವಿ ಮಾಡಿದ್ದೀವಿ. ನಿಜವಾಗಿಯೂ ಕೂಡ ಲೈಂಗಿಕ ಕಿರುಕುಳ ಇದೆಯಾ ಅಂತ ಅವ್ರು ಕೇಳಿದರು. ಹೌದು ಅಂತ ನಾವು ಕೂಡ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಟ್ಟಿದ್ದೀವಿ ಅಂತ ನ್ಯೂಸ್ ಫಸ್ಟ್ಗೆ ನಟ ಮತ್ತು ಫೈರ್ ಸಂಸ್ಥೆಯ ಚೇತನ್ ಅಹಿಂಸಾ ಹೇಳಿಕೆ ಕೊಟ್ಟಿದ್ದಾರೆ. ಅವರನ್ನು ನಮ್ಮ ಪ್ರತಿನಿಧಿ ಭರತ್ ಮಾತನಾಡಿಸಿದ್ದಾರೆ, ನೋಡೋಣ. ನೇಮಾ ಕಮಿಟಿ ಅಂತೆ ಕನ್ನಡ ಚಿತ್ರರಂಗದಲ್ಲೂ ಒಂದು ಕಮಿಟಿ ರಚನೆ ಆಗಬೇಕು. ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಬೇಕು ಅಂತ ಹೋರಾಟ ಶುರುವಾಗಿದೆ. ಫೈರ್ ಸಂಸ್ಥೆ ಮುಖಾಂತರ ಇವತ್ತು ಸಿಎಂನ ಭೇಟಿ ಮಾಡಿದ್ದಾರೆ. ಈಗ ನಮ್ಮ ಜೊತೆಲಿ ನಟ ಚೇತನ್ ಅವರು ಇದ್ದಾರೆ, ಮಾತಾಡ್ತೀನಿ ಅವ್ರನ್ನ. ಸರ್, ಸಿಎಂನ ಭೇಟಿ ಮಾಡಿದ್ರಿ, ಏನು ಸ್ಪಂದನೆ ಕೊಟ್ಟರು, ನೀವೇನು ಡಿಮ್ಯಾಂಡ್ ಇಟ್ಟರು? ನಮಗೆ ನಿನ್ನೆ ಒಂದು ಬಹಿರಂಗ ಪತ್ರ ನಾವು ಬಿಡುಗಡೆ ಮಾಡಿದ್ವಿ ಫೈರಿಂದ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 153 ಜನ ಲಿಂಗ ನ್ಯಾಯ, ಲಿಂಗ ಸಮಾನತೆ ಬಗ್ಗೆ ಗೌರವ ಇರೋರು ಅಂತ ಒಂದು ಸಮಾಜ, ಅಂತ ಒಂದು ಸಿನಿಮಾ ರಂಗ ನಿರೀಕ್ಷೆ ಮಾಡೋರು ಎಲ್ಲರ ಜೊತೆ ಸೇರಿದ್ರು. ಆ ಬಿಡುಗಡೆ ಮಾಡಿದ್ಮೇಲೆ ಎಲ್ಲ ಕಡೆ ರೀಚ್ ಆಯಿತು, ಜನ ಬೆಂಬಲವು ನಮ್ಮ ಜೊತೆ ಇದೆ. ಇವತ್ತು ಇಮಿಡಿಯೇಟಾಗಿ ನಾವೆಲ್ಲ ಫೈರ್ ಆಗಿ ಒಂದು ಟೀಮಾಗಿ ಮಾತಾಡಿ ಇವತ್ತೇ ನಾವು ಸಬ್ಮಿಟ್ ಮಾಡೋಣ ಮುಖ್ಯಮಂತ್ರಿಗೆ. ನಾವು ಡಿಲೇ ಮಾಡೋದು ಬೇಡ, ಇವತ್ತೇ ಸಬ್ಮಿಟ್ ಮಾಡೋಣ ಅಂತ ಇವತ್ತೇ ಬಂದ್ವಿ. ಮುಖ್ಯಮಂತ್ರಿ ನಮ್ಗೆ ಟೈಮ್ ಕೊಟ್ಟರು, ಆದರೆ ಅವ್ರು ಕೊಟ್ಟಿದ್ದೇ ನಮಗೆ 1 ನಿಮಿಷ ಸಮಯ. ಬಂದು ಮಾತಾಡ್ಸಿದ್ರು, ಸ್ಮೈಲ್ ಮಾಡಿ ಮಾತಾಡ್ಸಿದ್ರು, ಇಸ್ಕೊಂಡ್ರು, ನಾವು ಪರಿಗಣಿಸ್ತೀವಿ ಅಂತ ಹೇಳಿದರು. ಆದರೆ ಅವರು ನಾನು ಸಮಯ ಕೊಡ್ತೀನಿ, ನಾನು ದೀರ್ಘವಾಗಿ ಮಾತಾಡ್ತೀವಿ ಅಂದರೆ ನಾವು ಅದನ್ನು ನಂಬ್ಕೊಂಡಿದ್ದೀವಿ, ಮುಂದೆ ಕೊಡ್ತಾರೆ ಟೈಮ್ ಅಂತ. ಆದರೆ ಹೋಗ್ತಾ ಅವ್ರು ಒಂದು ಪ್ರಶ್ನೆ ಕೇಳಿದ್ರು, ನಮಗೆ ನಿಜವಾಗ್ಲೂ ಈ ಥರ ಲೈಂಗಿಕ ಕಿರುಕುಳ ಇದೆಯಾ ಅಂತ ಕೇಳಿದ್ರು. ನಾವು ಹೇಳಿದ್ವಿ, ಹೌದು ಖಂಡಿತ ಇದೆ. ಈ ನಮ್ಮ ಜೊತೆ ಬಂದಿರೋರು ಎಷ್ಟೋ ಜನ ಅದನ್ನು ಅನುಭವಿಸಿದ್ದಾರೆ. ಮತ್ತು ಎಷ್ಟೋ ಒಂದು ರೀತಿ ಕೇರಳ ಕಮಿಟಿ ರಿಪೋರ್ಟ್ ತರುತ್ತೆ ಆಚೆ, ಎಷ್ಟೋ ಕಡೆ ಸಮಸ್ಯೆಗಳು ಇದು ಜೀವಂತವಾಗಿದೆ. ನಿಮಗೆ ಗೊತ್ತಿಲ್ಲದೆ ನಾವು ಖಂಡಿತ ನಿಮಗೆ ತಿಳಿಸ್ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ನಮಗೂ ದೂರ ಬಂದಿದೆ ನಮ್ಮ ಫೈರ್ ICCಯಿಂದ. ಆದರೆ ಈ ಪ್ರಶ್ನೆ ಎಲ್ಲೋ ಒಂದು ಕಡೆ ನಾನು ಕೆಲಸ ಮಾಡೋ ಇಚ್ಛಾಶಕ್ತಿ ಇಲ್ಲ, ಅದನ್ನು ನನಗೆ ಗೊತ್ತಿಲ್ಲತನ ಆಗಬಾರ್ದು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಮುಖ್ಯಮಂತ್ರಿಯವರು ಭಾಳ ದೊಡ್ಡ ಭಾಷಣಗಳು ಮಾಡ್ತಾರೆ ಒಂದು ಸಂವಿಧಾನದ ಬಗ್ಗೆ. ಮತ್ತು ಅವ್ರು ರಾಮನು ಲೋಹಿಯ ಸಮಾಜವಾದಿ ಅಂತ ಹೇಳ್ತಾರೆ. ಲೋಹಿಯ ಲಿಂಗ ಸಮಾನತೆ ಬಗ್ಗೆ ನಮಗೆ ಭಾಳ ಗೌರವ ಇದೆ, ಭಾಳ ಲಿಂಗ ಸಮಾನತೆ ಬಗ್ಗೆ ಹೋರಾಟ ಮಾಡಿ ಬಿಹಾರಿನ ವ್ಯಕ್ತಿ. ಇದು ಶಿವಮೊಗ್ಗದಲ್ಲಿ ಕಾಗೋಡು ಚಳವಳಿ 1951 ಮಾಡಿ ಅವರು ದೊಡ್ಡ ಚಳವಳಿಗಾರ. ಅವ್ರ ಶಿಷ್ಯರಲ್ಲ, ಲಂಕೇಶು ತೇಜಸ್ವಿ ಅವ್ರ ಶಿಷ್ಯರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇ ಶಿಷ್ಯ ಅಂತ ಅವ್ರು ಹೇಳ್ಕೊತಾರೆ. MD ನಂಜುಂಡಸ್ವಾಮಿ ನನ್ನ ತಾತನ ಸ್ಟೂಡೆಂಟ್ ಆಗಿದ್ದರು, ಅವರು ಕೂಡ ಆ ಗರಡಿನಲ್ಲಿ ಬೆಳೆದಿದ್ದಾರೆ ಅಂತಾರೆ. ಮಹಿಳಾ ಸಮಾನತೆಯ ಚಳವಳಿ, ಲಿಂಗ ಸಮಾನತೆಯ ಚಳವಳಿ ಸಾವಿರಾರು ವರ್ಷದಿಂದ ನಡೀತಾ ಇದೆ. ನೀವು ಅದಕ್ಕೆ ಬೆಂಬಲಿಸ್ತೀರಾ, ನೀವು ನಮಗೆ ನ್ಯಾಯ ಒದಗಿಸ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಟೈಮ್ ಕೊಡಿ, ನಾವು ದೀರ್ಘವಾಗಿ ಬಿಡಿಸಿ ಹೇಳ್ತೀವಿ, ನಾವೆಲ್ಲರೂ ಕೂತ್ಕೊಂಡು ಹೇಳ್ತೀವಿ. ನೀವು ಅಂಥ ಕೇರಳದಲ್ಲಿ ಮಾಡೋ ಇಚ್ಛಾಶಕ್ತಿ ಇದ್ದಾಗ ಕರ್ನಾಟಕದಲ್ಲಿ ಯಾಕೆ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅವ್ರು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸರ್, ಮಹಿಳೆಯರು ಎಲ್ಲೋ ಇಂಡಸ್ಟ್ರಿಯಲ್ಲಿರುವಂಥ ನಟಿಯರೇ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ಏನಿಲ್ಲ, ತುಂಬ ಸೇಫ್ ಆಗಿದೆ, ಇಲ್ಲಿ ಇದರ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಇಲ್ಲಿ ರಕ್ಷಣೆ ಇಲ್ಲವಾ ಇಂಡಸ್ಟ್ರಿಲಿ ನಟಿಯರಿಗೆ ಅಥವಾ ಮಹಿಳೆಯರಿಗೆ ಅಂತ? ನಮಗೆ ನೋಡಿ, ಪ್ರತಿಯೊಬ್ಬರು ಅವ್ರವ್ರ ರೀತಿ ಅವ್ರವ್ರ ಅನಿಸಿಕೆಗಳು ಮಾತಾಡೋಕ್ಕೆ ಖಂಡಿತ ಇದೆ. ಯಾರ್ಯಾರು ಹೇಳ್ತಾರೋ ಅವ್ರು ಹೇಳ್ಕೊಳ್ಳಿ. ನಮ್ಮ ಮನಸ್ಸಿನಲ್ಲಿ ಯಾರ್ಯಾರು ಈ ಪುರುಷ ಪ್ರಧಾನದ ವ್ಯವಸ್ಥೆ, ಯಾರ್ಯಾರು ಈ ಲಿಂಗ ಅಸಮಾನತೆಯ ವ್ಯವಸ್ಥೆ ಮುಂದುವರಿಸ್ತಾರೆ ಅಂದರೆ ಬರೀ ಅದರ ಲಾಭ ಪಡೆಯೋದು ಗಂಡಸರು ಇರ್ಬೋದು, ಆದರೆ ಅದನ್ನು ಮುಂದುವರಿಸೋರು ಬರೀ ಗಂಡಸರಲ್ಲ, ಎಷ್ಟೋ ಜನ ಮಹಿಳೆಯರು ಅದನ್ನು ಮುಂದುವರಿಸ್ತಾರೆ. ಯಾರು ಇದನ್ನು ವಿರೋಧ ಮಾಡಬೇಕು ಅಂದರೆ ಬರೀ ಹೆಂಗಸರ ಮಾತ್ರ ಅಲ್ಲ ವಿರೋಧ ಮಾಡೋದು, ಲಿಂಗ ಸಮಾನತೆಗೋಸ್ಕರ ಗಟ್ಟಿ ನಿಲುವಾಗಿರೋ ಮನುಷ್ಯರ ವಿರೋಧ ಮಾಡಬೇಕು. ನಾಲ್ಕು ಕಟ್ಕೊಂಡು ನಮ್ಮ ಫೈರ್ ಸಂಸ್ಥೆ ಶುರು ಮಾಡಿದಾಗ 2017ರಲ್ಲಿ ಅನೇಕ ನಮ್ಮ ಜೊತೆ ಇದ್ದರು, ಭಾಳ ದೊಡ್ಡ ಸ್ಥಾನದಲ್ಲಿದ್ದರು. 2018ರಲ್ಲಿ ನಮಗೆ ಮೀಟು ಆಯಿತು. ಮೀಟು ಅನೇಕ ಒಂದು ಸಂಚಲನ ಮಾಡ್ತು. ನಾವು ಆ ಒಂದು ಬಲಿಪಶು ಆಗಿರೋ ಮಹಿಳೆಯರಿಗೆ ನಾವು ನ್ಯಾಯ ಒದಗಿಸಿ ನಾವು ನೈತಿಕ ಬೆಂಬಲ, ಕಾನೂನು ಬೆಂಬಲ ಕೊಡೋಕ್ಕೆ ನಿಂತ್ವಿ. ಆ ಸಂದರ್ಭದಲ್ಲಿ ಎಷ್ಟೋ ಜನ ಮಹಿಳೆಯರು ಮತ್ತು ಕೆಲವು ಗಂಡಸರು ಸಿಎಂ ಅವರ ಬಳಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಮಹಿಳೆಯರ ರಕ್ಷಣೆಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಕೂಡ ರಕ್ಷಣೆ ಆಗಬೇಕು ಅಂತ ನಟಿ ನೀತು ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆಗೆ ಅವರು ಮಾತನಾಡಿದ್ದಾರೆ. ತುಂಬ ಮುಗ್ಧೆಯರು ಬರ್ತಾರೆ ಇಂಡಸ್ಟ್ರಿನಲ್ಲಿ, ಮುಗ್ಧ ಜನರು. ಅದು ಅಫ್ಕೋರ್ಸ್ ಗಂಡಸರಲ್ಲೂ ತುಂಬ ಜನ ಒಂದು ವೆರಿ ಇನ್ನೋಸೆಂಟ್ ಮೈಂಡ್ಸೆಟ್ಟಿಂದ ಬರ್ತಾರೆ. ಬಟ್ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದು ಆಗಲೇಬೇಕಂತ ಇಲ್ಲ. ಯಾರು ಹೇಳಿದ್ರು ಎಕ್ಸ್ಪ್ಲಾಯ್ಟ್ ಆಗಲೇಬೇಕು ಅಂತ? ಆ ಮನಸ್ಥಿತಿನ ತೆಗಿಬೇಕು ಫಸ್ಟ್ ಆಫ್ ಆಲ್, ಐ ಥಿಂಕ್ ಸೊ. ಬಿಕಾಸ್ ತುಂಬ ಹಿಂದೆಯಿಂದ ಹಾಗೆ ಬಂದುಬಿಡ್ತೆ, ಅಯ್ಯೋ ಬಿಡಪ್ಪ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಹಿಂಗೇನೆ ಅಂತ. ನೋ, ವಿ ವರ್ಕಿಂಗ್ ವೆರಿ ಹಾರ್ಡ್, ತುಂಬ ಕಷ್ಟಪಡ್ತೀವಿ ನಾವು. ಇವಾಗ 4 ಜನರನ್ನ ನೀತು ಅಂತ ನಾನು ಗುರುತಿಸ್ಕೊಳ್ಳೋಕ್ಕೆ ಐ ಹ್ಯಾವ್ ಆಲ್ಸೋ ವರ್ಕ್ ವೆರಿ ಹಾರ್ಡ್. ಸೊ ಅದು ನಮ್ಮ ಮೇನ್ ಥಿಂಗ್. ಸೊ ಎಲ್ಲರೂ ಸೇಫ್ಟಿ, ದಟ್ಸ್ ಆಲ್ ಐಮ್ ಸೇಯಿಂಗ್. ಸೇಫ್ಟಿ ಬೇಕು ಅಂತ ಎಲ್ಲ ರೀತಿಯಲ್ಲೂ. ಪ್ರೊಫೆಷ್ನಲ್ ಗೈಡ್ಲೈನ್ಸ್ ಬೇಕು. ಕೆಲವರು ವಲ್ಗರಾಗಿ ಮಾತಾಡ್ತಾರೆ ಸೆಟ್ಟಲ್ಲಿ. ಇದೆಲ್ಲ ಚೇಂಜ್ ಆಗಬೇಕಂದ್ರೆ ಈ ಥರ ಒಂದು ಕಮಿಟಿನೂ ಬೇಕು. ಆ್ಯಂಡ್ ಕಮಿಟಿ ಜೊತೆಗೆ ನಮಗೆ ಈ ಥರ ಗೈಡ್ಲೈನ್ಸ್ ಬೇಕು. ಅದು ನಮಗೆ CM ಸರ್ನ ಬಂದಾಗಲೇ ಮಾಡೋಕ್ಕೆ